ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದ ವಿಡಿಯೋಸ್. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಬಂದಿದೆ. ಇದ್ರಲ್ಲೂ ಕೂಡ ಅದೇ ಜಗಳ. ನನಗೊಂದು ಡೌಟ್ ಬರ್ತಿರೋದು ಏನಂದರೆ, ಇವ್ರಿಗೆ ಜಗಳ ಬಿಟ್ಟು ಇನ್ನೇನು ಮಾಡೋಕ್ಕೆ ಬರಲ್ವಾ ಗುರು? ಸೀರಿಯಸ್ಲಿ ಪ್ರತಿದಿನ ಜಗಳ ಆಯಿತು ಅಂದರೆ ನೋಡೋರ್ಗೆ ಹಿಂಗೆ ಅನಿಸ್ಬೇಡ ಹೇಳಿ. ಆ್ಯಂಡ್ ಇವರು ಮೇನ್ ಇಂಟೆನ್ಷನೇ ಜಗಳ ಆಡಬೇಕು ಆ್ಯಂಡ್ ಸ್ವಲ್ಪ ಜನಗಳ ಅಟೆನ್ಷನ್ ತೊಗೋಬೇಕು ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ. ನಿಮಗೆ ಹೇಗೆ ಅನಿಸುತ್ತೆ ಗೈಸ್? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಪ್ರೋಮೋ ಬಿಟ್ಟಿದ್ದಾರೆ, ಆ ಪ್ರೋಮೋ ನೋಡ್ಕೊಬೋಣ, ಓಕೆನಾ? ಆಮೇಲೆ ಡೀಟೇಲಾಗಿ ರಿವ್ಯೂ ಮಾಡ್ತಾ ಹೋಗ್ತೀನಿ. ನಾಮಿನೇಷನ್ ಟಾಸ್ಕ್ ಅಯ್ಯೋ ಧನರಾಜ್ ಆಚಾರ್ ನೋಡ್ರು ಕ್ರೇಜಿ ಗುರು. ಆ್ಯಕ್ಚುಲಿ ಜಗಳದಲ್ಲೂ ಎಂಟರ್ಟೈನ್ಮೆಂಟ್ ಮಾಡ್ತಾರಲ್ಲ, ಗ್ರೇಟ್ ಗುರು, ಸೀರಿಯಸ್ಲಿ. ಆ್ಯಂಡ್ ತುಂಬ ತಾಳ್ಮೆಂದಿರುವಂಥ ವ್ಯಕ್ತಿಗಳನ್ನ ಕೆಣಕಬಾರ್ದು. ಜೊತೆಗೆ ನಮಗೆಲ್ಲ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ 11 ಇರುವಂಥ ಸ್ಪರ್ಧಿಗಳ ಆಲ್ಮೋಸ್ಟ್ ಎಲ್ಲರೂ ಕೂಡ ಟ್ರಿಗರ್ ಆಗಿದ್ದಾರೆ, ಬೇಗ ರಿಯಾಕ್ಟ್ ಮಾಡ್ತಿದ್ದಾರೆ, ಓವರ್ ಥಿಂಕಿಂಗ್ ಮಾಡ್ತಿದ್ದಾರೆ. ಜೊತೆಗೆ ಜಗಳ ಆಡೋದನ್ನೇ ಮೇನ್ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ, ಓಕೆನಾ? ಅದರಲ್ಲಿ ತುಂಬ ಕೆಲವು ಜನ ಸ್ವಲ್ಪ ಡೀಸೆಂಟಾಗಿ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತಿರೋಂಥದ್ದು, ಅಂಥವ್ರನ್ನೂ ಕೆಣಕ್ತಿದ್ದಾರೆ ಬೇರೆಯವ್ರು ಅಂತ ಅನಿಸ್ತಿದೆ. ಇಲ್ಲಿ ಸ್ವಲ್ಪ ನರಿ ಆಟಗಳು ಜಾಸ್ತಿ ಆಗ್ತಿದೆ. ಸೊ ಏನಾಗುತ್ತೆ ಅಂತ ಕ್ಲಿಯರಾಗಿ ಗೊತ್ತಲ್ಲ, ಹೊರಗಡೆ ಹೆಂಗೆ ನೋಡ್ತಾರೆ. ಈ ಕ್ಯಾಲ್ಕುಲೇಷನ್ ತುಂಬ ಜಾಸ್ತಿ ಓಡ್ತಿದೆ. ಅದರಲ್ಲೂ ಕೂಡ ಲಾಯರ್ ಜಗದೀಶ್ ಅವರು ಯಪ್ಪ ಭಯಂಕರ ಆಟ ಆಡೋಕ್ಕೆ ಹೋಗ್ತಿದ್ದಾರೆ. ಅದು ಅವ್ರಿಗೆ ಉಲ್ಟಾ ಹೊಡೆಯುತ್ತೆ ನೋಡ್ಕೊಳ್ಳಿ. ಅವ್ರ ಮನೆಗೆ ಹೋಗ್ಬೇಕಾದ್ರೆ ಹೆವಿ ಸಪೋರ್ಟ್ ಇತ್ತು, ಇನ್ಕ್ಲೂಡಿಂಗ್ ನನಗೂ ಕೂಡ ಅವ್ರು ಇಷ್ಟ ಆಗಿದ್ರು, ಓಕೆನಾ? ಬಟ್ ಮನೆಗೆ ಹೋದ್ಮೇಲೆ ಅವರ ಆಟ, ಒಂದು ಗೇಮ್ ಏನಿದೆ ಬಿಗ್ ಬಾಸಲ್ಲಿ, ಚೆನ್ನಾಗಿಲ್ಲ ಅವರು, ಸೀರಿಯಸ್ಲಿ. ನಿಮಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇಲ್ಲಿ ಒಂದು ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಎಲಿಮಿನೇಷನ್ ಏನು ಟಾಸ್ಕ್ ಇದೆ ಅದೇ ಕಂಟಿನ್ಯೂ ಆಗ್ತಿರೋದು, ಓಕೆನಾ? ಸೊ ಇವಾಗ ನಾಮಿನೇಷನ್ ಏನು ಮಾಡ್ತಿದ್ದಾರೆ ಅದಕ್ಕೋಸ್ಕರ ಟಾಸ್ಕ್ ಕೊಟ್ಟಿರೋದು. ನೆನ್ನೆ ನೀವು ಒಬ್ಸರ್ವ್ ಮಾಡಿದ್ರೆ ನಾಮಿನೇಷನ್ನ 2ನೇ ಅಂತ ಕಂಪ್ಲೀಟ್ ಆಯಿತು. ತುಂಬ ಜನ ಆಲ್ರೆಡಿ ವಿಡಿಯೋ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇಷ್ಟೇ ಜನ ಅಂತ ಅಂದ್ಕೊಂಡಿದ್ದಾರೆ, ಅಷ್ಟೇ ಜನ ಅಲ್ಲ, ಇನ್ನೂ ಕಂಟಿನ್ಯೂ ಆಗ್ಬೋದು. ಮತ್ತು ಅದ್ರಲ್ಲಿ ಕೂಡ ಕಡಿಮೆ ಜನ ಆಗ್ತಾರೆ ಇವಾಗ ನೀವು ನೋಡಿದ್ರೆ ಈ ಟಾಸ್ಕ್ ಕೊಟ್ಟಿರೋದ್ರಿಂದ. ಸೊ ಇವಾಗ ವಿಡಿಯೋ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ತಾಳ್ಮೆಂದೇರಿ. ಇದು ನಾಮಿನೇಟ್ ಆಗಿದ್ದಾರೆ ಅಷ್ಟೇ, ಇನ್ನೂ ಅವರೇ ಕ್ಲಿಯರ್ ಅಲ್ಲ, ಫೈನಲ್ ಅಲ್ಲ, ಓಕೆನಾ? ಆ್ಯಂಡ್ ಜೊತೆಗೆ ಇಲ್ಲಿ ನೀವು ಒಬ್ಸರ್ವ್ ಮಾಡ್ಬೋದು ಟಾಸ್ಕ್ನ ಕೊಟ್ಟಿರುವಂಥದ್ದು. ಈ ಟಾಸ್ಕ್ನ ಆಡ್ತಾ ಇರುವಂಥದ್ದು ಗೌತಮಿ ಅವರು ಆಡ್ತಾ ಇದ್ದಾರೆ, ಆ್ಯಂಡ್ ನಮ್ಮ ಯಮುನಾ ಅವ್ರು ಆಡ್ತಿದ್ದಾರೆ, ಆ್ಯಂಡ್ ನಮ್ಮ ಇವರಿದಾರಲ್ಲ ಉಗ್ರ ಮಂಜು. ಸೊ ಇವರು ಆಡ್ತಿರುವಂಥದ್ದು ಯಾರಿಗೋಸ್ಕರ ಆಡ್ತಿದ್ದಾರೆ, ಏನು ಕತೆ, ಅವ್ರಿಗೋಸ್ಕರನೇ ಆಡ್ತಿದ್ದಾರೆ, ಕಾದು ನೋಡೋಣ. ಆ್ಯಂಡ್ ಇಲ್ಲಿ ಆ ಡಬ್ಬ ಇರುತ್ತಲ್ಲ, ಆ ಬಾಕ್ಸ್ ಇದೆಯಲ್ಲ, ಇಲ್ಲಿಗೆ ಮಣ್ಣು ತುಂಬಬೇಕು, ಓಕೆನಾ? ಇಲ್ಲಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಜಗದೀಶ್ ಅವ್ರು ಕೂಡ ಇದ್ದಾರೆ ಇದರಲ್ಲಿ. 1 2 3 4 5 ಜನ ಇದ್ದಾರೆ, 3-4 ಜನ ಏನೋ ಇದ್ದಾರೆ ಅಂತ ಅನ್ಕೋತೀನಿ. ಹಂಗಾರೆ ಜಗದೀಶ್ ಅವ್ರು ಕೂಡ ಇನ್ಕ್ಲೂಡಿಂಗ್ ಇದ್ದಾರೆ ಇಲ್ಲಿ, ಓಕೆನಾ? ಆ್ಯಂಡ್ ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಿರೋದು ಬಾಕ್ಸ್ ಇದೆ, ಆ ಬಾಕ್ಸಲ್ಲಿ ಮಣ್ಣೇನೋ ತಗೋಗಿ ತುಂಬಬೇಕು. ಆ್ಯಂಡ್ ಯಮುನಾ ಮತ್ತು ಗೌತಮ್ ಇಬ್ಬರು ಕೂಡ ಜಗದೀಶ್ ಅವ್ರಿಗೆ ಆಗ್ತಿರೋದು. ಅಂದರೆ ಯಾರು ಇದು ಜಾಸ್ತಿ ಇರುತ್ತೆ ಅವರು ಸೇವ್ ಆಗಲ್ಲ, ಯಾರು ತುಂಬ ಕಡಿಮೆ ಇರುತ್ತೆ ಮಣ್ಣು ಅವರು ಈ ನಾಮಿನೇಷನ್ ಪ್ರಕ್ರಿಯೆ ಏನಿದೆ ಅದರಿಂದ ಸೇವ್ ಆಗ್ತಾರೆ, ಎಲಿಮಿನೇಟ್ ಆಗೋದು, ಅಂದರೆ ನಾಮಿನೇಷನ್ ಆಗೋದಿಲ್ಲ ಈ ವಾರ. ಸೊ ಹಾಗೆ ಇಷ್ಟೆಲ್ಲ ಮಾಡ್ತಿದ್ದಾರೆ. ಆ್ಯಂಡ್ ಇವಾಗ ಇಲ್ಲಿ ಮೇನ್ ಟಾರ್ಗೆಟ್ ಆಗಿ ಜಗದೀಶ್ ಅವರಿಗೆ ಕಾಣಿಸ್ತಿರುವಂಥದ್ದು. ಮೇ ಬಿ ಟೀಸರ್ ಗುರು, ಬಿಕಾಸ್ ಈ ವಾರ ಏನಾಗ್ತಿದೆ ಇವಾಗ ಬಿಗ್ ಬಾಸ್ ಈ ಸೀಸನ್ದು, ಇಲ್ಲಿ ಮೇನು ಒಂದು ಸ್ವಲ್ಪ ಕಲ್ಪ್ರಿಟ್ ಅಂತಲೇ ಹೇಳ್ಬೋದು. ಈ ವ್ಯಕ್ತಿ ತುಂಬ ಆಟಗಳನ್ನ ಆಡೋಕ್ಕೆ ಹೋಗಿ ಈಗ ಆ ಬಾಟ್ಲನ್ನ ಒಂದು ವಿಷಯನೇ ಇವರು ಮಾಡಲಿಲ್ಲ ಅಂದರೆ ಎಷ್ಟೋ ಪ್ರಾಬ್ಲಮ್ ಕ್ರಿಯೇಟೇ ಆಗ್ತಿರಲಿಲ್ಲ. ತುಂಬ ಒಳ್ಳೆಯದಾಗಕ್ಕೆ ಹೋಗಿ ತುಂಬ ಹೊರಗಡೆ ಹೆಂಗೆಂಗೋ ತೋರಿಸ್ಕೋಬೇಕು ಅಂತ ಅಂದ್ಕೊಂಡು ಏನೋ ಮೈಂಡ್ಗೆ ಮಾಡೋಕ್ಕೆ ಹೋಗಿ ಎಡವಟ್ಟು ಮಾಡ್ತಿರೋದು ಇವರಿಂದನೇ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ. ಸೊ ವೆಲ್ ಡಿಸರ್ವ್ ಅನ್ಕೋತೀನಿ ಈ ವಾರ ನಾಮಿನೇಷನಲ್ಲಿ, ಓಕೆನಾ? ಸೊ ಈಗ ಅದನ್ನೇ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು ಗೌತಮಿ ಅವರು ಅನ್ಸುತ್ತೆ, ಇವರು ಅವ್ರನ್ನ ಟಚ್ ಆಗ್ತಿದೆ ಬಾಡಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ತಳ್ಳೋ ರೀತಿ ಕಾಣಿಸ್ತಿದೆ, ಓಕೆನಾ? ಇಂಟೆನ್ಷನ್ ಮಾಡ್ದಂತಿದ್ರೂ ಕೂಡ ಆಗುತ್ತೆ ಗೇಮ್ ಅಂತ ಬಂದಾಗ, ಓಕೆನಾ? ಆ್ಯಂಡ್ ಇಲ್ಲಿ ರೆಫರಿಯಾಗಿ ಇದು ನೇಮಕಾತಿ ನೇಮ್ ತಗೊಂಡು ಕೊಟ್ಟಿರೋದು ಅಂದರೆ ಯಾರಪ್ಪ ಅಂದರೆ ಇವರು ನಮ್ಮ ಧನರಾಜ್ ಆಚಾರ್ ಅವರು, ಓಕೆನಾ? ಅವರು ವಹಿಸ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಅವರ ಒಂದು ರಿಯಾಕ್ಷನ್ ಮೇಲ್ಮೇಲೆ ಬರ್ತಾನೆ ಇದೆ. ಯಾರ ಕಡೆಯಿಂದ? ಧನರಾಜ್ ಮತ್ತು ಇವರು ಲಾಯರ್ ಜಗದೀಶ್ ಅವ್ರ ಮಧ್ಯ. ಆ್ಯಂಡ್ ನೀವು ಈ ಸ್ಕ್ರೀನಲ್ಲಿ ನೋಡ್ಬೋದು ಸ್ವಲ್ಪ ನಮ್ಮವರೆಲ್ಲ ತುಂಬ ಶಾಕಾಗಿ ನೋಡ್ತಾ ಇದ್ದಾರೆ, ಯಾಕೆ ಹಿಂಗೆ ಹತ್ಕೋ ಉರಿತದೆ ಅಂತ. ಆ್ಯಂಡ್ ಇಲ್ಲಿ ನಮ್ಮ ಉಗ್ರ ಮಂಜೂರು ಕೂಡ ತಡೆಯೋಕ್ಕೆ ಶುರು ಮಾಡಿದ್ದಾರೆ, ಬಟ್ ಕೇಳೋಂಗೆ ಕಾಣ್ತಾ ಇಲ್ಲ. ಆ್ಯಂಡ್ ನಿಮಗೆ ಧನರಾಜ್ ಧನರಾಜ್ ಆಚಾರ್ ಅವರು ಇದ್ದಾರಲ್ಲ, ಅವರ ರಿಯಾಕ್ಷನ್ಗಳು ಕೂಡ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಬಟ್ ಇದನ್ನು ವಿಡಿಯೋ ನೋಡ್ತಾನೆ ರಿಯಾಕ್ಟ್ ಮಾಡೋಣ, ಓಕೆನಾ? ಚೆನ್ನಾಗಿದೆ ಮಾತ್ರ, ಮಸ್ತಿದೆ ಮಾತ್ರ ಇವತ್ತು ನೋಡಿ. ಇಲ್ಲಿ ತಳ್ಳಿದ್ದಾರೆ, ಆ್ಯಕ್ಚುಲಿ ಇಂಟೆನ್ಷನ್ ಅಂತ ಹೇಳಕ್ಕೆ ಹೋಗಲ್ಲ ನಾನು, ಆಟ ಗೇಮಲ್ಲಿ ಆಗಿದೆ ಅದು. ಅದು ಪ್ರೊಟೆಕ್ಷನ್ ಕೂಡ ಮಾಡ್ಕೋಬೋದು ಅನಿಸುತ್ತೆ ಗೈಸ್.
ಈ ಕಡೆ ಇಬ್ಬರು ಇದ್ದಾರೆ. ಸೊ ಇಲ್ಲಿ ಫೋಲ್ ಆಗಿದೆ, ಅದನ್ನು ಫೋಲ್ ಅಂತ ಹೇಳಿದ್ದಾರೆ. ಆ್ಯಂಡ್ ಬೇರೆ ಏನಾದ್ರು ಮಾತಾಡಿದ್ದಾರೆ ಧನರಾಜ್ ಅವರು ಅಂತ ನೋಡಬೇಕು. ಬಟ್ ರೆಫ್ರಿಗೆ ತುಂಬ ಓವರಾಗಿ ಮಾತಾಡ್ತಿರೋದು ನಮ್ಮ ಲಾಯರ್ ಜಗದೀಶ್ ಅವರು. ಕೇಳಿಸ್ಕೊಳ್ಳಿ. ಜಸ್ಟಿಸ್ ಇಲ್ವಂತೆ. ಇದೆಲ್ಲ ಅವಶ್ಯಕತೆ ಇಲ್ಲ, ಇವೆಲ್ಲ ಟ್ರಿಗರ್ ಮಾಡುವಂಥ ವಿಷಯ. ನೆನೆ ಹೇಳಿದ್ರಲ್ಲಪ್ಪ ಎಪಿಸೋಡಲ್ಲಿ ಹಾಗೆ ಹೀಗೆ ಅಂದ್ಕೊಂಡು ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಇಂಟೆನ್ಷನ್ ಇಟ್ಕೊಂಡು ಮಾಡಿದೆ, ಅದಕ್ಕೆ ಹಿಂಗೆ ಅಂತ. ಸೊ ಇದೆಲ್ಲ ಇಂಟೆನ್ಷನ್ಲಿ ಮಾಡ್ತಿರೋ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಲಾಯರ್ ಜಗದೀಶ್ ಅವರು. ಆ್ಯಂಡ್ ಇಲ್ಲಿ ಧನರಾಜ್ ಆಚಾರ್ ಅವರು ಇದಾರಲ್ಲ, ಸೊ ಇವರ ರಿಯಾಕ್ಷನ್ ನಂಗೆ ಶಾಕ್ ಆಯಿತು. ಆ್ಯಕ್ಚುಲಿ ನಾನು ಇವರು ಈ ಥರ ಎಲ್ಲ ಬಿಹೇವ್ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಲ. ಬಟ್ ನೀವು ಅವ್ರ ವಾಯ್ಸ್ನ ನೋಡಿದ್ರೆ ಸ್ವಲ್ಪ ಹಿಡಿಯುತ್ತೆ. ಆ ಥರ ಯಾರಿಗೆ ಆಗುತ್ತೆ ಅಂದರೆ ತುಂಬ ಜಗಳ ಆಡ್ದಂತೆ ತುಂಬ ಸಾಫ್ಟ್ ಪರ್ಸನ್ಗಳಿರ್ತಾರಲ್ಲ ಅವ್ರಿಗೆ ಈ ಥರ ಆಗುತ್ತೆ. ಓಕೆನಾ. ಸೊ ನಮ್ಮ ಧನರಾಜ್ ಅವ್ರನ್ನ ನಾವು ಏನು ನೋಡ್ತಾ ಇದ್ದೀವಿ, ಇವ್ರ ಪಾಪ ತುಂಬ ಸಾಫ್ಟ್ ಇದ್ದಾರೆ ಆ್ಯಂಡ್ ಒಳ್ಳೆ ಮನುಷ್ಯ ಕೂಡ ಹೌದು. ಓಕೆನಾ. ಸಖತ್ ಟ್ರಿಗರ್ ಆಗೋರು ಇವರು. ಟ್ರಿಗರ್ ಮಾಡಿ ಗೆದ್ದರು ಅಂತಲೇ ಹೇಳ್ಬೋದು ಲಾಯರ್ ಜಗದೀಶ್ ಅವರು. ತುಂಬ ಸೈಲೆಂಟಾಗಿದ್ದಂಥ, ತುಂಬ ನಗ್ನಗ್ನ ಮಾತಾಡ್ತಿದ್ದಂಥ ವ್ಯಕ್ತಿನೂ ಬಿಡಲಿಲ್ಲ ಗುರು ಬಿಗ್ ಬಾಸು. ಅಯ್ಯೋ. ಆ್ಯಂಡ್ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು, ಈ ಫೋಟೋ ನೋಡಿ ಹೇಳ್ತಾ ಇದ್ದಾರೆ ಧನರಾಜ್ ಅವರು ಇರಿ ಅಂದ್ಕೊಂಡು. ಕೇಳೋಕ್ಕೆ ರೆಡಿ ಇಲ್ಲ ನಮ್ಮ ಜಗದೀಶ್ ಅವರು. ಸ್ವಲ್ಪ ಟ್ರಿಗರ್ ಮಾಡೋದು ಜಾಸ್ತಿ ಇದೆ ನನ್ನ ಪ್ರಕಾರ. ಆ ವ್ಯಕ್ತಿ ಕೈ ಮಾಡಿ ತೋರಿಸ್ಬೇಡ ಅಂದ್ಬಿಟ್ಟು ಅವರೇ ಕೈ ಮಾಡಿ ತೋರಿಸ್ತಾರೆ. ಏನು ಹೇಳ್ತೀರ ಅದಕ್ಕೆ? ನಮ್ಮ ಲಾಯರ್ ಜಗದೀಶ್ ಅವರು ಆ್ಯಕ್ಚುಲಿ ನಾನು ಸಿಂಹ ಆಗ್ತಾರೆ ಅಂತ ಅಂದ್ಕೊಂಡೆ. ನರಿ ಆಗಿಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೇಲಿ. ಎಲ್ಲ ಒಂದು ಕಡೆ ಗೇಮ್ ಪ್ಲೇಲಿ ಎಡವರ್ಟ್ ಮಾಡ್ಕೋತಾ ಇದ್ದಾರೆ. ಎಪಿಸೋಡ್ ರಿವ್ಯೂ ಬಂದಾಗ ಮಾತಾಡ್ತೀನಿ ಅದ್ರ ಬಗ್ಗೆ. ಏನು ಗೊತ್ತಾ, ಇಲ್ಲಿ ಖುಷಿಯಾಗಿದೆ ನನಗೆ. ಧನರಾಜ್ ಅವರ ಒಂದು ಏನಾದರೆ ಕಾಮಿಡಿ ಸೆನ್ಸ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಇವಾಗ ನೋಡಿ ಅದನ್ನೇ ತುಂಬ ಸೀರಿಯಸ್ಸಾಗೂ ಮಾಡ್ಬೋಯಿತ್ತು. ಇವಾಗ ಇವ್ರು ಮಾಡೋದ್ರಿಂದ ಎಲ್ಲರೂ ನಗ್ತಾ ಇದ್ದಾರೆ ಆ್ಯಂಡ್ ಜೊತೆಗೆ ನಮಗೆ ನಗು ಬರ್ತಿದೆ. ಸೊ ಇದು ಒಂದು ಒಳ್ಳೆ ಕಂಟೆಸ್ಟೆಂಟ್ನ ಲಕ್ಷಣ ಅಂತ ಅನಿಸುತ್ತೆ. ಅಲ್ಲಿ ಬಿಗ್ ಬಾಸ್ ಮ್ಯಾಟ್ರ್ ಆಗೋದಿಲ್ಲಪ್ಪ. ಏನಕ್ಕೆ ಅಂದರೆ ಇಲ್ಲಿ ರೆಫ್ರಿ ಅಂತ ಕೊಟ್ಟಿದ್ದಾರೆ ಅಂದರೆ ಅವ್ರ ಮಾತನ್ನ ಕೇಳಬೇಕಾಗತ್ತೆ. ತಪ್ಪು ಸರಿ ಬಿಗ್ ಬಾಸ್ ಎಪಿಸೋಡ್ ನೋಡಿ ಗೊತ್ತಾಗುತ್ತೆ. ಓಕೆನಾ. ಬಟ್ ಇಲ್ಲಿ ಕ್ಲಿಯರಾಗಿ ಒಂದು ಇಂಟೆನ್ಷನ್ ಟ್ರಿಗರ್ ಮಾಡುವಂಥದ್ದು ಇಲ್ಲಿ ಗೊತ್ತಾಗ್ತದೆ ಜಗದೀಶ್ ಅವ್ರ ಕಡೆಯಿಂದ. ಸಖತ್ತಾಗಿ ಉರ್ಸ್ತಾರೆ. ಆ್ಯಕ್ಚುಲಿ ಕಾಮಿಡಿ ಮಾಡೋರ, ಕಾಮಿಡಿ ಸೆನ್ಸ್ ಜಾಸ್ತಿ ಇರೋರನ್ನ ಎದುರಕ್ಕೆ ಹೋಗ್ಬಾರ್ದು. ತುಂಬ ಉರ್ಸಾಕ್ಬಿಡ್ತಾರೆ ಅವರು. ಆ್ಯಂಡ್ ಈ ತ್ರಿವಿಕ್ರಮ್ ಕೂಡ ಸಿಕ್ಕಾಡೋನಾಗ್ತಾರೆ. ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಇದನ್ನು. ಈ ಬಿಲ್ಡಪ್ಗಳಿಗಂತೂ ನಮ್ಮ ಲಾಯರ್ ಜಗದೀಶ್ ಅವ್ರು ಕಡಿಮೆನೇ ಇಲ್ಲ. ಅಂದರೆ ಏನು ಗೊತ್ತಾ, ನಾವು ಬಿಲ್ಡಪ್ ಕೊಡೋದೇ ಬೇಡ. ಅವರು ಇಲ್ಲಿ ಜನ ಹೊರಗಡೆ ಕೊಡ್ತಾಯಿದ್ರು. ಇವ್ರು ಯಾಕೋ ಓವರ್ ಥಿಂಕಿಂಗ್ ಮಾಡಿಕೊಂಡು ಹಿಂಗೆ ಮಾಡ್ರಿ, ಹಿಂಗೆ ಕಾಣ್ತೀನಿ ಅಂತ ಅಂದ್ಕೊಂಡೆಲ್ಲ ಎಡವಟ್ಟು ಮಾಡ್ಕೊತಿರೋದು ಕ್ಲಿಯರಾಗಿ ಗೊತ್ತಾಗ್ತದೆ ಗುರು. ಅಯ್ಯೋ ಕರ್ಮ. ಕ್ರೇಜಿ ಗುರು, ಸೀರಿಯಸ್ಲಿ ಕ್ರೇಜಿ. ಐ ಥಿಂಕ್ ಇವತ್ತು ಒಂದು ಒಳ್ಳೆ ಎಪಿಸೋಡ್ ಲೋಡಿಂಗ್ ಅಂತ ಅನ್ಕೋತೀನಿ. ಹೇಗೇನು ಜಗಳ ಇರುತ್ತೆ, ಬಟ್ ಜಗಳ ಕೂಡ ಎಂಜಾಯ್ ಮಾಡೋರಿದ್ದಾರೆ. ಈ ಥರ ಮಸಾಲೆ ಐತನೇ ಚೆಂದ ಅನ್ನೋರು ಕೂಡ ಇದ್ದಾರೆ. ಸೊ ನನ್ನ ಪ್ರಕಾರ ಇವತ್ತೇನಿದೆ ಎಪಿಸೋಡಲ್ಲಿ ಧನರಾಜ್ ಅವ್ರದ್ದು ರೈಟ್ ಅಂತ ಅನಿಸಿದೆ. ಈ ಪ್ರೋಮೋ ನೋಡಿ ಡೀಟೇಲ್ ನೋಡಿದಾಗ ಕೂಡ ನನಗೆ ಇವ್ರ ಇಂಟೆನ್ಷನ್ ಇದೆಯಲ್ಲ, ನಿನ್ನೆ ಅವರು ನಮ್ಮ ಲಾಯರ್ ಜಗದೀಶ್ ಅವರು ಅವ್ರ ಇಂಟೆನ್ಷನ್ ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡಿದ್ರಲ್ಲಪ್ಪ, ಅದನ್ನು ನೋಡಿದ್ಮೇಲೆ ಆ ವ್ಯಕ್ತಿ ಇಂಟೆನ್ಷನ್ ಚೆನ್ನಾಗಿಲ್ಲ ಅಂದರೆ ಅವ್ರು ಏನೇ ಮಾಡಿರೋದು ತಪ್ಪಾಗೆ ಕಾಣಿಸುತ್ತೆ ನಮಗೆ. ಬಟ್ ಅಲ್ಲಿ ಏನಾದ್ರು ಏನು ಕೊಟ್ಟಿರ್ತಾರೆ ರೆಫ್ರಿ ಅವ್ರಿಗೆ, ಅವ್ರ ಮಾತನ್ನ ಕೇಳೋದು ಕೂಡ ಅರ್ಥ ಇದೆ. ಸೊ ಅವ್ರು ಏನಾರು ಹೇಳಿದಾಗ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಮಾಡೋದು ಚೆನ್ನಾಗಿರುತ್ತೆ. ನಾವು ಬಿಲ್ಡಪ್ ಕೊಡ್ತಾ ಹೋದರೆ ಅಥವಾ ನಾವು ಓವರಾಗಿ ಮಾತಾಡೋಕೆ ಹೋದರೆ ಯಾರೂ ಸಹಿಸ್ಕೊಳಕ್ಕೆ ಹೋಗಲ್ಲ ಗುರು. ಇವಾಗ ನೀನು ಅಂದರೆ ನಿಮ್ಮ ಅಪ್ಪ ಅನ್ನೋದು ಕಾಲ ಇದು. ಸೊ ಹಾಗಾಗಿ ನನಗೆ ಇಲ್ಲಿ ಪರ್ಸ್ನಲಿ ಧನರಾಜ್ ಅವರ ರಿಯಾಕ್ಷನ್ ಜೊತೆಗೆ ಕಾಮಿಡಿ ಸೆನ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ, ಒಳ್ಳೆ ಗೇಮ್ ಪ್ಲೇಗಳನ್ನ ತಗೊಬರ್ತಿದ್ದಾರೆ, ಎಂಗೇಜ್ ಆಗಿರ್ತಾ ಇದ್ದಾರೆ. ಜೊತೆಗೆ ಮೊದಲನೇ ದಿನದಿಂದ ಕೂಡ ಬಿಗ್ ಬಾಸ್ ಏನಿದೆ ಅದನ್ನು ತೋರಿಸಿದ್ದಾರೆ ಇವ್ರಿಗೆ ಅಂತ ಹೇಳ್ಬೋದು. ಒಂದು ಆರಾಮ್ ಲೈಫ್ನ ಕೊಡ್ತಾ ಇಲ್ಲ. ಇವರು ತಗೊಳಕ್ಕೂ ರೆಡಿ ಇಲ್ಲ. ಓಕೆನಾ, ಅದು ಬೇರೆ ವಿಷಯ. ಇವರು ಕೂಡ ಅದೇ ಮೈಂಡ್ಸೆಟ್ಟಲ್ಲಿದ್ದಾರೆ, ನಾವು ಹಿಂಗೆ ಆಡಬೇಕು ಹಂಗೆ ಆಡಬೇಕು ಅಂತ. ಬಿಗ್ ಬಾಸ್ ಅವರು ಅದೇ ರೀತಿ ಮಾಡ್ತಾ ಇದ್ದಾರೆ. ಟಾಸ್ಕ್ಗಳನ್ನ ಕೊಟ್ಟು ಅಲ್ಲಿ ಡಿವೈಡ್ ಮಾಡಿ ಗ್ರೂಪ್ ಕ್ರಿಯೇಟ್ ಮಾಡೋ ರೀತಿ ಮಾಡಿ ಇವಾಗ ಆಲ್ರೆಡಿ ಎಲ್ಲ ಕೂಡ ಒಂದು ಒಳ್ಳೆ ರೀತಿ ಹೋಗ್ತಾ ಇದೆ. ಸೊ ನೋಡುವ ಏನಾಗುತ್ತೆ ಕತೆ ಅಂತ. ನಿಮ್ಗೆ ಏನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ.